ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ನೋಡ್ತೀನಿ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ರಕ್ಷಿತಾ. ರಕ್ಷಿತಾ ಯಾಕೆ? ಅವರು ಇಂಡಿವಿಜುವಲ್ ಆಗಿ ಆಟ ಆಡ್ತಾರೆ, ಯಾರಿಗೂ ಬಕೆಟ್ ಹಿಡಿಯೋದು ಆತರ ಎಲ್ಲ ಮಾಡಲ್ಲ. ಅವ್ರು ಸ್ಟ್ರೈಟ್ ಫಾರ್ವರ್ಡ್, ಅದಕ್ಕೆ ಸ್ಟ್ರೈಟ್ ಫಾರ್ವರ್ಡ್. ಓಕೆ, ಬಕೆಟ್ ಯಾರು ಹಿಡಿತಿದ್ದಾರೆ ಅನ್ಸುತ್ತೆ? ಮೇ ಬಿ ಜಾನ್ವಿ, ಅಶ್ವಿನಿ ಅವ್ರು ಹಿಡಿತಾರೆ ಅಂತ ಅನ್ಸುತ್ತೆ. ಮೇ ಬಿ ಅವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಇಂಡಿವಿಜುವಲ್ ಪರ್ಸನಾಲಿಟಿ ಯಾರಿದ್ದಾರೆ ಅವ್ರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಜಾನ್ವಿ ಮತ್ತೆ ಅಶ್ವಿನಿ ಅವರೇ ಯಾಕಂತ? ಅವ್ರಿಬ್ರೆ ಗ್ರೂಪಿಸಂ ಮಾಡ್ಕೊಂಡು ಲೈಕ್ ಏನಂದ್ರೆ ಅವ್ರದ್ದು ಪರ್ಸನಲ್ ವಿಷಯಗಳನ್ನೆಲ್ಲ ತಗೊಂಡು ಯಾರಿಗೆ ರಕ್ಷಿತಾ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇದಾರೆ. ಅದಕ್ಕೆ ಎಲ್ಲಿಂದ ಬಂದಿದ್ಯಾ ಗೊತ್ತು ಅಂತ ಆತರ ಎಲ್ಲ ಮಾತಾಡಿದ್ರು. ಸೊ ಮೇ ಬಿ ಅದು ಅಂತ ಅನ್ಸ್ತು, ಪರ್ಸನಲ್ ವಿಷಯ ಅಂತ. ಓಕೆ, ಯಾರು ವಿನ್ ಆಗ್ಬೇಕು ನಿಮ್ ಪ್ರಕಾರ? ರಕ್ಷಿತಾನೇ ಇಷ್ಟ, ಸೊ ಆಬ್ವಿಯಸ್ಲಿ ಅವರೇ ವಿನ್ ಆಗ್ಬೇಕು ಅಂತ ಅನ್ಸುತ್ತೆ. ರಕ್ಷಿತ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಅವರು ತುಂಬಾ ಸ್ಟ್ರಾಂಗ್ ಆಗಿ ಇವಾಗ ಯಾವ ತರ ಆಟ ಆಡ್ತಾ ಇದಾರೋ ಅದೇ ತರ ಇನ್ನ ಗೇಮ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಕಾಣಿಸ್ಕೋಬೇಕು, ಮತ್ತೆ ಕನ್ನಡ ಕಲಿಬೇಕು ಇನ್ನ ಚೆನ್ನಾಗಿ, ಆತರ ಹೇಳ್ತೀನಿ. ಓಕೆ, ಆ ಡವ್ ರಾಣಿ ಅನ್ನೋದಾದ್ರೆ ಯಾರಿಗೆ ಹೇಳ್ತೀರಾ? ಮೇ ಬಿ ಜಾನ್ವಿ ಅವರು ಅನ್ಸುತ್ತೆ. ಯಾಕೆ? ಮೇ ಬಿ ಅನ್ಸುತ್ತೆ, ಗೆಜ್ಜೆ ಎಲ್ಲ ಶಬ್ದ ಎಲ್ಲ ಮಾಡಿದ್ದು ಅವರೇ, ಅಂಡ್ ಅದನ್ನೇ ಇಲ್ಲ ಅಂತ ವಾದ ಮಾಡಿದ್ದು ಸಹ ಅವರೇ. ಸೊ ಹಂಗಾಗಿ ಅವರು. ಆ ಕುತಂತ್ರಿ ಅನ್ನೋದಾದ್ರೆ ಯಾರು ಕೊಡ್ತೀರಾ? ಅಶ್ವಿನಿ. ಅಶ್ವಿನಿ ಯಾಕಪ್ಪ? ಅವರೇ ಪ್ಲಾನ್ ಮಾಡಿ ಎಲ್ಲ ಮಾಡಿದ್ದು, ರಕ್ಷಿತನ್ಗೆ ಈ ತರ ಮಾಡ್ಬೇಕು, ಅವಳಿಗೆ ಸ್ವಲ್ಪ ಕಾಟ ಕೊಡ್ಬೇಕು, ಅವಳ ಹತ್ರ ಮಾತಾಡೋದ್ ಬೇಡ, ಆತರ ಎಲ್ಲ ಮಾತಾಡ್ತಾ ಇರ್ತಾರೆ ಬಿಗ್ ಬಾಸ್ ಅಲ್ಲಿ, ಅದಕ್ಕೆ. ಓಕೆ, ಈಗ ಮೊನ್ನೆ ಅಶ್ವಿನಿ ಮತ್ತೆ ಜಾನ್ವಿ ಅವ್ರು ಸೇರ್ಕೊಂಡು ರಕ್ಷಿತ್ ಅವ್ರಿಗೆ ನೈಟ್ ಗೆಜ್ಜೆ ಶಬ್ದ ಮಾಡೋದು ಆತರ ಎಲ್ಲ ಟಾರ್ಚರ್ ಕೊಡ್ತಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಏನಿಲ್ಲ, ಅವ್ರ ಪರ್ಸನಾಲಿಟಿ ಅದರಿಂದ ಗೊತ್ತಾಗುತ್ತೆ. ಮೇ ಬಿ ಏನೋ ನಾಮಿನೇಟ್ ಆಗಕ್ಕೆ ಅದೇ ಒಂದ್ ರೀಸನ್ ಆಗ್ಬೋದು ಮನೆಯವರಿಗೆ ಅಂತ ಅನ್ಸುತ್ತೆ. ಮಲ್ಲಮ್ಮ ಅವ್ರಿಗೆ ವಯಸ್ಸಾಗಿದೆ, ಅವ್ರು ಬರ್ಬಾರ್ದಿತ್ತು ಅಂತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇನಿಲ್ಲ, ಅವ್ರವ್ರ ಸ್ಪಿರಿಟ್ ಅವ್ರವ್ರು ಹೆಂಗಿರ್ತಾರೆ ಅದ್ರ ಮೇಲೆ ಡಿಪೆಂಡ್. ಲೈಕ್ ವಯಸ್ಸು ಅನ್ನೋದೆಲ್ಲ ಏನ್ ಮ್ಯಾಟರ್ ಆಗಲ್ಲ ಅನ್ಸುತ್ತೆ. ಅಲ್ಲಿ ಎಷ್ಟೋ ಜನಕ್ಕೆ ಅವ್ರ ತರ ಬಿಹೇವ್ ಮಾಡಕ್ಕೂ ಬರಲ್ಲ, ಅವ್ರ ತರ ಥಿಂಕ್ ಮಾಡಕ್ಕೂ ಬರಲ್ಲ. ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಅದೆಲ್ಲ ಒಂದ್ ಮ್ಯಾಟರ್ ಅಲ್ಲ ಅಂತ ಅನ್ಸುತ್ತೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ ಯಾಕೆ ಗಿಲ್ಲಿ ಫೇವರೇಟ್? ಅವರು ಕಾಮಿಡಿ ಮಾಡ್ತಾರಲ್ಲ, ಸೊ ಅದು ಅವರು ರಿಯಲ್ ಆಗಿ ಕಾಮಿಡಿ ಮಾಡ್ತಿರ್ತಾರೆ. ಅಂದ್ರೆ ಏನಾದ್ರೂ ಒಂದ್ ಕಂಟೆಂಟ್ ಅಂತ ಅನ್ಸಲ್ಲ, ಅದು ನ್ಯಾಚುರಲ್ ಆಗಿ ಅನ್ಸುತ್ತೆ, ಅದಕ್ಕೆ ನನ್ಗೆ ಇಷ್ಟ. ಅಂದ್ರೆ ಗಿಲ್ಲಿ ಅಷ್ಟೊಂದು ಕಾಮಿಡಿ ಮಾಡೋದ್ರಿಂದ ಅವ್ರಿಗೆ ಬೇಜವಾಬ್ದಾರಿ ಅಂತ ಒಂದು ಇದು ಸಿಕ್ತು. ಮತ್ತೆ ಒಂದು ಅಶ್ವಿನಿ ಅವರು ನೀವು ಕಾಮಿಡಿ ಪೀಸು, ಇದು ಕಾಮಿಡಿ ಶೋ ಅಲ್ಲ ಹಂಗ ಹಿಂಗೆ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅವ್ರು ಇರೋದೇ ಆತರ, ಅದಕ್ಕೋಸ್ಕರ ಅವರು ಆತರ ಮಾಡ್ತಾರೆ ಅಷ್ಟೇನೆ. ಅವರು ಕಾಮಿಡಿ ಫೀಲ್ಡ್ ಇಂದಾನೆ ಬಂದಿರೋದ್ರಿಂದ ಅವ್ರಿಗೆ ಕಾಮಿಡಿನೇ ಎಲ್ಲ ಆಗಿರುತ್ತೆ, ಅದಕ್ಕೆ ಅವ್ರು ಮಾಡ್ತಾರೆ. ಇವಾಗ ಅಶ್ವಿನಿ ಅವರು ಅಂದ್ರೆ ಅವ್ರಿಗೆ ಮಾತುಗಾರಿಕೆನೆ ಎಲ್ಲ ಅಲ್ವಾ, ಸೊ ಇವ್ರಿಗೆ ಕಾಮಿಡಿನೇ ಎಲ್ಲ. ಮೇನ್ ಆಗಿ ಬಿಗ್ ಬಾಸ್ ನೋಡೋರ್ಗೆ ಕಾಮಿಡಿ ಇರ್ಬೇಕಾ ಅಥವಾ ಜಗಳ ಆಡೋದಿರ್ಬೇಕಾ? ಕಾಮಿಡಿ ಇರ್ಬೇಕು, ಜಗಳ ಅಂದ್ರೆ ಸ್ವಲ್ಪ ಇರ್ಬೇಕು, ಆದ್ರೆ ಅತಿ ಆದ್ರೆ ಅಮೃತನ ವಿಷಯ ಆಗುತ್ತಲ್ಲ, ಸೊ ಅದೇ ತರ ಕಾಮಿಡಿ ಇರ್ಬೇಕು. ಮೇಡಮ್, ಬಕೆಟ್ ಹಿಡಿತಿದಾರೆ ಅಂದ್ರೆ ಯಾರು ಹಿಡಿತಿದಾರೆ? ಅದೇ ನನಗೆ ಜಾನ್ವಿ ಅನ್ಸುತ್ತೆ. ಜಾನ್ವಿ ಯಾಕೆ ಅವ್ನು ಹೇಳಿದ್ರಿ? ಯಾಕಂತಂದ್ರೆ ಅವರು ಗೆಜ್ಜೆ ಎಲ್ಲ ಸೌಂಡ್ ಮಾಡ್ಕೊಂಡು ರಕ್ಷಿತಂಗೆ ಕಾಟ ಕೊಡ್ತಿದ್ರು. ಅವರು ಕಾಟನೇ ಕೊಟ್ಟಿಲ್ಲ, ಮತ್ತೆ ಏನೋ ಅವರು ಹಿಂಗೆ ಹಿಂಗೆ ಅಂತ ಮಾಡ್ತಿದ್ರಲ್ಲ, ಸೊ ಅದನ್ನೇ ಕಂಟೆಂಟ್ ಮಾಡ್ಕೊಂಡು ಅವರು ಆಟ ಆಡಿಸ್ತಿದ್ರು. ಅದಕ್ಕೋಸ್ಕರ ಆ ಹುಡ್ಗಿಗೆ ಹರ್ಟ್ ಆಗುತ್ತೆ ಅಂತ ಅವರು ಏನು ಅನ್ಕೊಳ್ಳೇ ಇಲ್ಲ. ನೆನೆ ನೋಡ್ದೆ, ಅದಕ್ಕೆ ನಂಗೆ ಬೇಜಾರಾಗ್ತದೆ. ಕುತಂತ್ರಿ ಅನ್ನೋದಾದ್ರೆ ಯಾರು ಹೇಳ್ತೀರಾ? ಅಶ್ವಿನಿ. ಅಶ್ವಿನಿ, ಅದು ಅಶ್ವಿನಿ ಯಾಕೆ ಅವರು ಯಾಕಂತಂದ್ರೆ ಇವಾಗ ಏನೋ ಮುಂದೆ ಒಂದ್ ಮಾತು ಹಿಂದೆ ಒಂದ್ ಮಾತಾಡ್ತಾರೆ ಅಲ್ವಾ, ಅದು ಕುತಂತ್ರಿ ಅಂತ ಅನ್ಸುತ್ತೆ. ಓಕೆ, ಶಕುನಿ ಅನ್ನೋದಾದ್ರೆ ಯಾರು ಹೇಳ್ತೀರಾ ಅದ್ರಲ್ಲಿ? ಅಶ್ವಿನಿ ಮತ್ತೆ ಜಾನ್ವಿ. ಓಕೆ, ಈ ವೀಕ್ ಯಾರು ಮನೆಯಿಂದ ಯಾರು ಹೊರಗೆ ಬರ್ಬೇಕು? ಮೋಸ್ಟ್ಲಿ ಮಲ್ಲಮ್ಮ ಅವ್ರು ಬರ್ಬೋದು ಅಂತ ಅನ್ಸುತ್ತೆ. ಅವರು ಆಟ ಆಡ್ತಾರೆ, ಬಟ್ ಅಂತಂದ್ರೆ ಅವರು ಜಾಸ್ತಿ ಮಾತಾಡಲ್ವಲ್ಲ, ಅದಕ್ಕೋಸ್ಕರ ಏನಾದ್ರು. ಮಲ್ಲಮ್ಮ ಅವರು ವಯಸ್ಸಾಗಿರೋದ್ರಿಂದ ಆಡ್ತಿಲ್ಲ, ಅವ್ರನ್ನ ಏನಕ್ಕೆ ಕಳ್ಸಿದ್ರಿ ಅಂತಾನು ಕೆಲವ್ರ ಪ್ರಶ್ನೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಅಂತಂದ್ರೆ ವಯಸ್ಸು ಮ್ಯಾಟರ್ ಆಗಲ್ಲ ಸರ್. ಇದಕ್ಕೂ ಅಂತಂದ್ರೆ ಬಿಗ್ ಬಾಸ್ ಗೆ ಬಂದ್ರೆ ವ್ಯಕ್ತಿತ್ವದ ಆಟ ಅಲ್ವಾ ಬಿಗ್ ಬಾಸ್, ಸೊ ವಯಸ್ಸೇನು ಮ್ಯಾಟರ್ ಆಗಲ್ಲ. ಅವ್ರ ಸ್ಪೋರ್ಟಿವ್ನೆಸ್ ಅವ್ರಿಗಿರುತ್ತೆ. ಗೇಮ್ ಅಲ್ಲೆಲ್ಲ ಅವರು ಚೆನ್ನಾಗೇ ಪಾರ್ಟಿಸಿಪೇಟ್ ಮಾಡ್ತಾರೆ ಸರ್, ನೋಡಿದ್ರಂಗೆ. ಫಸ್ಟ್ ಪ್ಲೇಸ್ ಯಾರು ಕೊಡ್ತೀರಾ? ಸೆಕೆಂಡ್ ಪ್ಲೇಸ್ ಯಾರು ಕೊಡ್ತೀರಾ? ಫಸ್ಟ್ ಪ್ಲೇಸ್ ಗಿಲ್ಲಿ ಕೊಡ್ತೀನಿ, ಸೆಕೆಂಡ್ ಪ್ಲೇಸ್ ರಕ್ಷಿತಾ. ರಕ್ಷಿತಾ. ಮತ್ತೆ ಇದೊಂದು ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಜೋಡಿ ತುಂಬಾ ಚೆನ್ನಾಗಿತ್ತು, ಬಟ್ ಅದನ್ನ ಬೇರೆ ಬೇರೆ ಮಾಡಿದ್ರು, ಅದು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅವ್ರ ಜೋಡಿ ಇವಾಗ ಜೋಡಿ ಚೆನ್ನಾಗಿದ್ರೆ ಬೇರೆ ಮಾಡ್ಬೇಕು ಅಂತಾನೆ ಒಬ್ರು ಇರ್ತಾರೆ ಅಲ್ವಾ, ನಮ್ದು ಒಂದ್ ಇರ್ಲಿ ಅಂತ ಇರ್ತಾರೆ ಅಲ್ವಾ, ಅಂತವ್ರು ಬೇರೆ ಮಾಡ್ತಾರೆ ಸರ್. ಆದ್ರೆ ಅವ್ರ ಅದನ್ನ ಮನ್ಸ್ಗೆ ಹಾಕೊಳ್ದೇನೆ ಇಬ್ರು ಒಟ್ಟಿಗೆ ಫ್ರೆಂಡ್ಶಿಪ್ ನ ಉಳಿಸ್ಕೊಳೋದ್ರೆ ಸಾಕು. ಓಕೆ, ರಕ್ಷಿತಾ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಕ್ಷಿತಾ ಅವರು ಸ್ವಲ್ಪ ಇನೋಸೆಂಟ್ ತರ ಕಾಣಿಸ್ತಾರೆ. ಅಂದ್ರೆ ಅವರು ಆತರ ಗೇಮ್ ಮಾಡಲ್ಲ, ಬಟ್ ಅವರು ನಿಜವಾಗ್ಲೂ ಇನೋಸೆಂಟ್ ಅಂತಾನೆ ಅನ್ಸುತ್ತೆ. ಅವರಿಗೆ ಕನ್ನಡ ಮಾತಾಡಕ್ ಬರಲ್ಲ, ಮತ್ತೆ ರೆಸ್ಪಾಂಡ್ ಮಾಡಕ್ ಬರಲ್ಲ ಅವರಿಗೆ. ಅವ್ರು ತುಳು ಅವ್ರಲ್ವಾ, ಸೊ ಅದಕ್ಕೆ ಕನ್ನಡ ಮಾತಾಡಕ್ ಬರಲ್ಲ. ಅದನ್ನೇ ಅವರು ಕಂಟೆಂಟ್ ಆಗಿ ತಗೊಂಡು ಅವರನ್ನೇ ಟಾರ್ಗೆಟ್ ಮಾಡೋದು ಆತರ ಮಾಡ್ತಿರ್ತಾರೆ. ಪತ್ರಿಕಾಗೋಷ್ಠಿ ಅಂತ ಮಾಡ್ತಾರೆ, ಅದ್ರಲ್ಲಿ ಅಶ್ವಿನಿ ಅವ್ರಿಗೆ ಟಾಂಗ್ ಮೇಲೆ ಟಾಂಗ್ ಕೊಡ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ತುಂಬಾ ನಗಾಡಿದೀವಿ ಅದನ್ನ ನೆನ್ಸ್ಕೊಂಡು. ಅಶ್ವಿನಿ ಅವರಿಗೆ ಚೆನ್ನಾಗಿ ಟಾಂಗ್ ಕೊಟ್ರು ಅವರಂತೂ.
ಅದ್ರಲ್ಲಂತೂ ಬಿಗ್ ಬಾಸ್ ನೋಡಕ್ಕೆ ಅಂತಾನೆ 9:30 ಕಾಯ್ತಾ ಕೂತಿರ್ತೀವಿ ಸರ್. 11 ಗಂಟೆ ತನಕನೂ ಬಿಗ್ ಬಾಸ್ ನೋಡೋ ತನಕನೂ ರಿಮೋಟ್ ಅಂತೂ ಇಡಲ್ಲ ಕೆಳಗಡೆ. ಬಿಗ್ ಬಾಸ್ TRP ಕಿಂಗ್ ಅನ್ನೋದಾದ್ರೆ ಯಾರು? TRP ಕಿಂಗ್ ಅಂದ್ರೆ ಇವ್ರೆ ಗಿಲ್ಲಿನೇ. ಗಿಲ್ಲಿನೇ. ಗಿಲ್ಲಿ